ಯಾರಿಗೆಲ್ಲ ಗೊತ್ತು ನೀವು ಮಾತಾಡೋ ಪ್ರತಿಯೊಂದು ಮಾತುಗೂ ಒಂದು ಪವರ್ ಇದೆ ಅಂತ, ಇದು ನಿಮ್ಮ ರಿಯಾಲಿಟಿನ ಚೇಂಜ್ ಮಾಡುತ್ತೆ ಅಂತ, ನೀವು ಮಾತಾಡೋ ಪ್ರತಿಯೊಂದು ಮಾತುಗೂ ಒಂದು ಎನರ್ಜಿ ಇದೆ ಅಂತ. ಎಸ್, ಇದರಿಂದ ಒಂದು ಸೀಕ್ರೆಟ್ ಇದೆ, ಅದೇ ಪಾಸಿಟಿವ್ ಅಫರ್ಮೇಷನ್ಸ್. ನಾವು ಮಾತಾಡೋ ಒಂದು ಪ್ರತಿಯೊಂದು ಮಾತನ್ನು ನಮ್ಮ ರಿಯಾಲಿಟಿಯಾಗಿ ಚೇಂಜ್ ಆಗುತ್ತೆ. ಸೊ ಪ್ರತಿಯೊಬ್ಬರು ಹೇಳೋದೇನು, ಬೆಳಗ್ಗೆ ಎದ್ದ ತಕ್ಷಣ ಒಳ್ಳೇದು ಮಾತಾಡಿ, ಪಾಸಿಟಿವ್ ಆಗಿ ಮಾತಾಡಿ ಅಂತ. ನಾವು ಏನಿದು ಪಾಸಿಟಿವ್ ಅಫರ್ಮೇಷನ್ಸ್ ಅಂತ ಕೇಳೋದಾದರೆ, ನಾವು ಪ್ರತಿದಿನ ಒಂದು ಶಾರ್ಟ್ ಆ್ಯಂಡ್ ರಿಪೀಟೆಡ್ ವರ್ಡ್ಸ್ನ ರಿಪೀಟೆಡ್ ಆಗಿ ಪ್ರತಿಯೊಂದು ದಿನವೂ ಅದನ್ನೇ ಹೇಳ್ತಾ ಇರ್ತೀವಲ್ವಾ, ಅದೇ ಪಾಸಿಟಿವ್ ಅಫರ್ಮೇಷನ್ಸ್. ಫಾರ್ ಎಕ್ಸಾಂಪಲ್, ನೀವು ಹೇಳೋದಾದರೆ ನನ್ನ ಕೈಯಲ್ಲಿ ಆಗಲ್ಲ, ಐ ಕಾಂಟ್ ಡೂ ಇಟ್, ಐ ಕಾಂಟ್ ಡೂ ಇಟ್ ಅಂತ ನೀವು ಅನಿಸ್ತಾ ಇದ್ದಾಗ, ಐ ಆಮ್ ಕೆಪಬಲ್ ಆಫ್ ಡೂಯಿಂಗ್ ದಿಸ್, ಇದು ನನ್ನ ಕೈಯಲ್ಲಿ ಸಾಧ್ಯ ಇದೆ, ಇದು ನಾನು ಮಾಡ್ತೀನಿ, ಇದು ಫಾಸ್ಟಾಗಿ ನಾನು ಮಾಡ್ತೀನಿ ಅಂತ ಆ ವರ್ಡ್ಸ್ ಐ ಕಾಂಟ್ ಡೂ ಇಟ್ನ ನೀವು ಪಾಸಿಟಿವ್ ಆಗಿ ಟರ್ನ್ ಮಾಡಿ ಹೇಳ್ತಾ ಇರ್ತೀವಲ್ವ, ಅದೇ ಪಾಸಿಟಿವ್ ಅಫರ್ಮೇಷನ್. ಇದು ಪ್ರತಿಯೊಬ್ಬರು ಪ್ರಾಕ್ಟೀಸ್ ಮಾಡಲೇಬೇಕು. ಸೊ ದಟ್ ನಮ್ಮಲ್ಲಿ ಎಷ್ಟೋ ನೆಗೆಟಿವ್ ಥಾಟ್ಸ್ ಇರುತ್ತೆ, ನೆಗೆಟಿವ್ ಎಮೋಷನ್ಸಲ್ಲಿ ಇರ್ತೀವಿ, ಯಾವಾಗಲೂ ನಾವು ಪಾಸಿಟಿವ್ ಆಗಿ ಇರೋಕ್ಕಾಗಲ್ಲ. ಆ ನೆಗೆಟಿವ್ ಥಾಟ್ಸ್ ಬಂದಾಗ ಒಂದು ಸ್ಮಾಲ್ ಚೇಂಜ್ ಮಾಡಿ, ಐ ಕ್ಯಾನ್ ಡೂ ಇಟ್, ಐ ಆಮ್ ಕೆಪಬಲ್, ಐ ಆಮ್ ಹೆಲ್ತಿ, ಈ ಥರ ಹೇಳ್ತಾ ಇದ್ದಾಗ ಅದು ನಮ್ಮ ರಿಯಾಲಿಟಿಯಾಗಿ ಕನ್ವರ್ಟ್ ಆಗ್ತಾ ಇರುತ್ತೆ. ಅದು ನಮಗೆ ಅಲೈನ್ಮೆಂಟ್ ಅದೇ ಥರ ಹೋಗ್ತಾ ಇರುತ್ತೆ. ನೀವು ಪಾಸಿಟಿವ್ ಮಾತಾಡ್ತಾ ಇದ್ದಾಗ, ಪಾಸಿಟಿವ್ ಎನರ್ಜೀಸಲ್ಲಿದ್ದಾಗ, ನಿಮ್ಮ ಸರೌಂಡಿಂಗ್ಸ್ ಕೂಡ ಆ ಎನ್ವೈರ್ಮೆಂಟ್ಗೆ, ನೀವು ಹೇಳೋ ಮಾತಿಗೆ ನಿಮ್ಮ ಫ್ರೀಕ್ವೆನ್ಸೀಸ್ ಅಲೈನ್ ಆಗ್ತಾ ಇರುತ್ತೆ, ನೀವು ಆ ವೈಬ್ರೇಷನ್ಸ್ಗೆ ಬರ್ತಾ ಇರ್ತೀರಾ. ಇದು ಪ್ರತಿಯೊಬ್ಬರು ಪ್ರಾಕ್ಟೀಸ್ ಮಾಡಲೇಬೇಕು. ಪಾಸಿಟಿವ್ ಅಫರ್ಮೇಷನ್ಸ್ಗೆ ಅಷ್ಟು ಪವರ್ ಇದೆ. ಹಲೋ, ಮೈ ನೇಮ್ ಇಸ್ ದಿವ್ಯಾ. ಐ ಆಮ್ ಅನ್ ಓಪನ್ ಹೀಲರ್ ಆ್ಯಂಡ್ ಮ್ಯಾನಿಫೆಸ್ಟೇಷನ್ ಕೋಚ್. ಇನ್ನು ನನ್ನ ಚಾನಲ್ ಯಾರಾದರೂ ಫಾಲೋ ಮಾಡ್ತೀರಾ ನೋಡ್ತಾ ಇದ್ದರೆ, ಟು ಫಾಲೋ ದ ಚಾನಲ್ ದಿವ್ಯಾ 555 ಮ್ಯಾನಿಫೆಸ್ಟೇಷನ್. ಒಂದು ಸ್ಮಾಲ್ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹೇಗೆ ಅನಿಸ್ತು ಅಂತ. ಹೇಗೆ ನಾವು ಪಾಸಿಟಿವ್ ಅಫರ್ಮೇಷನ್ಸ್ನ ಯೂಸ್ ಮಾಡೋದು ಅಂತ ಕೇಳೋದಾದರೆ, ಫಸ್ಟ್ ಥಿಂಗ್ ಇಸ್ ಮೆಡಿಟೇಷನಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ತಾ ಹೇಳ್ತಾ ಇರ್ಬೋದು. ಪ್ರತಿಯೊಂದು ಸತಿನೂ ನಿಮ್ಮ 5 ಅಫರ್ಮೇಷನ್ಸ್ ಯಾವುದಾದ್ರೂ ಒಂದು ಇಟ್ಕೊಂಡು ಕಂಟಿನ್ಯೂಸ್ ಆಗಿ ನೀವು ಮೆಡಿಟೇಷನಲ್ಲಿ ಕೂತ್ಕೊಂಡಾಗ ಪ್ರಾಕ್ಟೀಸ್ ಮಾಡ್ತಾ ಇರ್ಬೋದು. ಜರ್ನಲಿಂಗ್ ಮಾಡ್ಬೋದು. ಬೆಳಗ್ಗೆ ಎದ್ದ ತಕ್ಷಣ ನೀವು ಜರ್ನಲಿಂಗ್ ಏನಾದರೂ ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ, ಜರ್ನಲಿಂಗಲ್ಲಿ ಆ ಅಫರ್ಮೇಷನ್ಸ್ನ ಬರಿತಾ ಇರ್ಬೋದು. ಇದು ಪ್ರತಿದಿನ ಬರಿತಾ ಇದ್ದಾಗ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಅದು ನಿಜ ಅಂತ ನಾವು ಮಾಡ್ಬೋದು. ಆವಾಗ ಆ ಎನರ್ಜೀಸಲ್ಲಿ ನೀವು ಕನೆಕ್ಟೆಡ್ ಆಗಿರ್ತೀರಾ. ಆ್ಯಂಡ್ ಮಿರರ್ ಟೆಕ್ನಿಕ್ನ ಪ್ರಾಕ್ಟೀಸ್ ಮಾಡ್ತಾರೆ. ನೀವು ಮಿರರ್ ಮುಂದೆ ನಿಂತ್ಕೊಂಡು ನೀವು ಏನು ಅಫರ್ಮೇಷನ್ಸ್ ಇಟ್ಕೊಂಡಿರ್ತೀರೋ ಅದು ಪ್ರತಿ ಸತಿ ಹೇಳ್ತಾ ಇದ್ದಾಗ ನೀವು ಸೋಲ್ ಕನೆಕ್ಷನಲ್ಲಿ ಇರ್ತೀರಾ. ಸೊ ದಟ್ ಇದು ನಿಮ್ಮಲ್ಲಿ ನೀವು ನಂಬಿಕೆ ಬರೋ ಥರ ಮಾಡುತ್ತೆ. ಆ್ಯಂಡ್ ದ ಫೋರ್ತ್ ಒನ್ ಈಸ್, ನೀವು ಪ್ರತಿದಿನ ಬೆಳಗ್ಗೆ ಸಂಜೆ ಬೆಳಗ್ಗೆ ಎದ್ದೊಳುವಾಗ, ಸಂಜೆ ಮಲಗುವಾಗ ಇದನ್ನು ರಿಪೀಟ್ ಮಾಡಿ ಮಾಡಿ ಮಲ್ಕೊಳ್ತಾ ಇರಿ. ಐ ಆಮ್ ಸ್ಟ್ರಾಂಗ್, ಐ ಆಮ್ ಹೆಲ್ತಿ, ಐ ಆಮ್ ವೆಲ್ತಿ, ಐ ಆಮ್ ಕಾನ್ಫಿಡೆಂಟ್, ಐ ಅಟ್ರಾಕ್ಟ್ ಅಬಂಡೆನ್ಸ್. ಈ ಥರ ಏನು ಅಫರ್ಮೇಷನ್ಸ್ ನಿಮಗೆ ಸ್ಟ್ರಾಂಗ್ ಅನಿಸುತ್ತೋ, ಒಂದು 5 ಅಫರ್ಮೇಷನ್ಸ್ನ ಪ್ರತಿದಿನ ನೀವು ಪ್ರಾಕ್ಟೀಸ್ ಮಾಡ್ತಾ ಇರ್ಬೋದು. ಯಾವ್ಯಾವೆಲ್ಲ ಅಫರ್ಮೇಷನ್ಸ್ನ ನೀವು ಯೂಸ್ ಮಾಡೋದು, ಕೆಲವೊಂದು ಅಫರ್ಮೇಷನ್ಸ್ ಹೇಳಿ ಮ್ಯಾಮ್ ಅಂತ ನೀವು ಕೇಳೋದಾದರೆ, ಐ ಆಮ್ ಸ್ಟ್ರಾಂಗ್ ಅಂತ ಹೇಳ್ಬೋದು. ಐ ಆಮ್ ಇನ್ ಪೀಸ್, ನಾನು ಪ್ರತಿಯೊಂದು ಸತಿನೂ ನೆಮ್ಮದಿಯಿಂದ ಇರ್ತೀನಿ, ಕಾಮಾಗಿರ್ತೀನಿ ಅಂತ ಹೇಳ್ಬೋದು. ನಿಮ್ಗೆ ಹೆಲ್ತ್ ಬೇಕಾದರೆ ಐ ಆಮ್ ಹೆಲ್ತಿ, ಐ ಆಮ್ ಕಾನ್ಫಿಡೆಂಟ್ ಅಂತ ಹೇಳ್ಬೋದು. ನನ್ನ ಆರೋಗ್ಯ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇರ್ಬೋದು. ಐ ಆಮ್ ವೆಲ್ತಿ, ಐ ಆಮ್ ಅಬಂಡೆಂಟ್ ಅಂತ ಹೇಳ್ಬೋದು. ಐ ಅಟ್ರಾಕ್ಟ್ ಆಪರ್ಚುನಿಟೀಸ್, ಯಾರಿಗಾದ್ರೂ ಆಪರ್ಚುನಿಟೀಸ್ ಬೇಕು, ಒಳ್ಳೆ ಆಪರ್ಚುನಿಟೀಸ್ ಬೇಕು ಅವ್ರ ಲೈಫಲ್ಲಿ ಅಂದರೆ, ಐ ಅಟ್ರಾಕ್ಟ್ ಆಪರ್ಚುನಿಟೀಸ್ ಫ್ರಮ್ ಆಲ್ ದ ಡೈರೆಕ್ಷನ್ಸ್ ಆಫ್ ಮೈ ಲೈಫ್ ಅಂತ ಹೇಳ್ಬೋದು. ಇಲ್ಲಾಂದರೆ ಐ ಆಮ್ ಅಟ್ರಾಕ್ಟಿಂಗ್ ಅಬಂಡೆನ್ಸ್ ಅಂತ ಹೇಳ್ತಾ ಇರಿ, ಐ ಆಮ್ ಅಟ್ರಾಕ್ಟಿಂಗ್ ಅ ನ್ಯೂ ಜಾಬ್ ಅಂತ ಹೇಳ್ಬೋದು. ಈ ಥರ ಯಾವ